ಸಮಸ್ತ ಕನ್ನಡ ವೀಕ್ಷಕರಿಗೆ ನನ್ನ ನಮಸ್ಕಾರಗಳು. ಇಂದು ನಾವು ನೀಟ್ 2024ರಲ್ಲಿ ಆದ ಸ್ಕ್ಯಾಮ್ ಬಗ್ಗೆ ವಿಚಾರ ಮಾಡೋಣ. 2013ರಲ್ಲಿ ಸ್ಟಾರ್ಟ್ ಆದ ನೀಟ್ ಇಲ್ಲಿಯವರೆಗೂ 11 ವರ್ಷಗಳ ಕಾಲ ಸತತವಾಗಿ ಪರೀಕ್ಷೆಯನ್ನು NTA ನಡೆಸುತ್ತಾ ಬಂದಿದ್ದಾರೆ. ಸಾಮಾನ್ಯವಾಗಿ ಈ ಪರೀಕ್ಷೆಯು 3 ಅವರ್ 20 ನಿಮಿಷ ನಡೆಯುತ್ತದೆ. ಇದರ ಸ್ಕೋರಿಂಗ್ ರೇಂಜ್ ಬಂದು 1080ರಿಂದ 720, ಅಂದರೆ -1080ರಿಂದ +720 ತನಕ ಇರುತ್ತದೆ. 2024ರಲ್ಲಿ ಅಂದರೆ ಈ ವರ್ಷ ಮೇ 5ರಂದು ಈ ವರ್ಷದ ಪೇಪರನ್ನು ಬರೆದ ವಿದ್ಯಾರ್ಥಿಗಳು ತುಂಬ ನಿರೀಕ್ಷೆಯನ್ನು ಇಟ್ಟಿರುತ್ತಾರೆ. ಆದರೆ ರಿಸಲ್ಟ್ ಹೊರಬಂದಾಗ ಎಲ್ಲರೂ ನೋಡಿ ಅಚ್ಚರಿಗೊಳ್ಳುತ್ತಾರೆ. ಯಾಕಂದರೆ ಪ್ರತಿ ಬಾರಿ ಕೇವಲ ಒಬ್ಬರು ಇಲ್ಲ ಇಬ್ಬರು ಅಥವಾ ಮ್ಯಾಕ್ಸಿಮಮ್ 3 ಆದರೆ ಈ ಬಾರಿ ಸರಾಸರಿ 67 ವಿದ್ಯಾರ್ಥಿಗಳು ನೀಟನ್ನು ಎಕ್ಸಾಮ್ನಲ್ಲಿ ನಂಬರ್ 1 ರ್ಯಾಂಕ್, ಅದು ಆಲ್ ಇಂಡಿಯಾ ಮಟ್ಟದಲ್ಲಿ ತೆಗೆದುಕೊಳ್ಳುತ್ತಾರೆ. ಅದು ಕೂಡ ನೀಟನ್ನು ಒನ್ ಆಫ್ ದ ಟಫೆಸ್ಟ್ ಎಕ್ಸಾಮ್ ಅಂತ ಕರೆಸಿಕೊಳ್ಳೋ ನೀಟ್ ಎಕ್ಸಾಮಿನಲ್ಲಿ. ನಿಜಕ್ಕೂ ಈ ರಿಸಲ್ಟ್ ಎಲ್ಲರನ್ನೂ ಆಶ್ಚರ್ಯಕ್ಕೆ ಒಳಪಡಿಸಿತ್ತು. ಇಲ್ಲಿ ನಿಜಕ್ಕೂ ಆಗಿದ್ದೇನು? ಬನ್ನಿ ತಿಳಿಯೋಣ. ಪ್ರತಿ ವರ್ಷ ಸುಮಾರು 7.2 ಲಕ್ಷದಿಂದ 24 ಲಕ್ಷ ವಿದ್ಯಾರ್ಥಿಗಳು ನೀಟ್ ಪರೀಕ್ಷೆ ಬರೆಯುತ್ತಾರೆ. ಅದರಲ್ಲಿ ಕೇವಲ 1,06,833 MBBS ಸೀಟ್ಗಳು ಮಾತ್ರ ಇರುತ್ತದೆ. ಅಂದರೆ ಸುಮಾರು 24 ಲಕ್ಷ ವಿದ್ಯಾರ್ಥಿಗಳಲ್ಲಿ ಕೇವಲ 1,06,833 ವರೆಗೆ ಮಾತ್ರ ಸೀಟ್. ಅಂದರೆ ಇಲ್ಲಿ ಇರುವ ಕಾಂಪಿಟೇಷನ್ನನ್ನು ನೀವೇ ಲೆಕ್ಕ ಹಾಕಿ. ಅದರಲ್ಲೂ ಗೌರ್ಮೆಂಟ್ ಸೀಟ್ಗಳಂತೂ ಕೇವಲ 52,000 ಮಾತ್ರ ಇರುತ್ತದೆ, ಅದು ಇಡೀ ಇಂಡಿಯಾದಲ್ಲಿ. ಇನ್ನು ನೀಟ್ ಸ್ಕ್ಯಾಮ್ 2024ರ ಬಗ್ಗೆ ಬಂದರೆ ಈ ರೀತಿಯ ಸ್ಕ್ಯಾಮ್ಗಳು ಹೊಸದೇನೂ ಅಲ್ಲ. ಹಿಂದೆ 2016ರಲ್ಲಿ ಕರ್ನಾಟಕದಲ್ಲೂ ಪೇಪರ್ ಲೀಕ್ ಆಗಿತ್ತು. ಆಗ ಎಕ್ಸಾಮ್ ರೀಶೆಡ್ಯೂಲ್ ಮಾಡಲಾಗಿತ್ತು. ಆದರೆ ಅದೇ ರೀತಿ 2018ರಲ್ಲಿ ಎಲೆಕ್ಟ್ರಾನಿಕ್ ಡಿವೈಸ್ಗಳಿಂದ ಹಾಗೂ 2020ರಲ್ಲಿ ತಮಿಳುನಾಡಿನಲ್ಲಿ ವಿದ್ಯಾರ್ಥಿಗಳು ಪ್ರಾಕ್ಸೀಸಿಂದ ಎಕ್ಸಾಮ್ ಬರೆಸಿದ್ದರು. ಹಾಗೂ 2021ರಲ್ಲಿ ಇದೇ ರೀತಿ ಆಗಿತ್ತು. ಆದರೆ ಈ ಬಾರಿ ಇವೆಲ್ಲದಕ್ಕಿಂತ ಹೆಚ್ಚಾಗಿ ಕೆಲವು ಸಂಸ್ಥೆ ಮುಖ್ಯಸ್ಥರು ಇದರಲ್ಲಿ ಶಾಮೀಲಾಗಿರುವುದು ಈ ಬಾರಿಯ ಸ್ಕ್ಯಾಮನ್ನು ಎಲ್ಲೇ ಮೀರಿ ಯಶಸ್ವಿಗೊಳಿಸಿರೋದು ದುಃಖಕರ ಸಂಗತಿ. ಇದರ ವಿಚಾರವಾಗಿ NTA ಕೊಟ್ಟ ಉತ್ತರ, ನೀಟ್ ಈ ವರ್ಷ ತುಂಬ ಸುಲಭವಾಗಿ ಇತ್ತು ಎಂಬುದು. ಇದರ ಬೆನ್ನಲ್ಲೇ NTA ಮತ್ತೆ ಎಕ್ಸಾಮ್ ಜೂನ್ 23, 2024ರಲ್ಲಿ ನಡೆಸಿತು. ಜೂನ್ 30ಕ್ಕೆ ಆ ರಿಸಲ್ಟನ್ನು ಬಿಟ್ಟಿತ್ತು. ಇದು ಕೇವಲ ಸೆಂಟರಲ್ಲಿ ಅನ್ಫೋರ್ಸಿನ್ ಪರಿಸ್ಥಿತಿಯನ್ನು ಕಂಡ ವಿದ್ಯಾರ್ಥಿಗಳಿಗೆ ಮಾತ್ರವಾಗಿತ್ತು. ಈ ಸ್ಕ್ಯಾಮ್ನಲ್ಲಿ ಹಲವಾರು ಜನರು, ಸೆಂಟರಿನ ಎಕ್ಸಾಮಿನರ್ಗಳು ಹಾಗೂ ಕೆಲವು ಅಧಿಕಾರಿಗಳು ದುಡ್ಡಿನ ಆಮಿಷಕ್ಕೆ ಒಳಗಾಗಿರುವುದು ದುಃಖಕರ ಸಂಗತಿ. ಇವುಗಳ ಮೇಲೆ ಸರ್ಕಾರವು ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂದು ಹೇಳುತ್ತಾ ಇಂದಿನ ಎಪಿಸೋಡ್ ಮುಕ್ತಾಯಗೊಳಿಸುತ್ತೇನೆ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿಯವರೆಗೂ ಜೈ ಹಿಂದ್, ಜೈ ಕರ್ನಾಟಕ. ಇದು ಜಸ್ಟಿಸ್ TV ಕನ್ನಡ, ಸದಾ ನ್ಯಾಯದ ಪರ. ತಪ್ಪದೆ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಬೆಲ್ ಐಕಾನನ್ನು ಒತ್ತಿ.